ಸಪ್ರೇಟಾಗಿ ಇಲ್ಲಿ ಬರ್ತೀನಿ ನಾನು, ಅದಕ್ಕೆ ಸಪ್ರೇಟಾಗಿ ಬರ್ತೀನಿ. ಈಗ ಒಂದೇ ಒಂದು ಫಸ್ಟ್ ಸ್ಟಾರ್ಟ್ ಬಂತು ಇವರಿಂದನೇ ಸ್ಟಾರ್ಟ್ ಮಾಡ್ತೀನಿ. ಇವ್ರ ಫಾದರಿಂದ ಸ್ಟಾರ್ಟ್ ಮಾಡ್ಬೇಕು. ಆ್ಯಕ್ಚುಲಿ ಲಂಕೇಶ್ ಅವರು, ನಿಮಗೆಲ್ಲ ಗೊತ್ತಿಲ್ಲ, ಲಂಕೇಶ್ ಅಂದರೆ ಒಂದು ಫೈರ್ ಬ್ರ್ಯಾಂಡ್ ಇದ್ದಂಗೆ. ಅಂಥವ್ರ ಸುಪುತ್ರ ಇವರು, ಇಂದ್ರಜಿತ್ ಅವರು. ಇವ್ರು ಯಾರ ಮೇಲೆ ಪ್ಲ್ಯಾನ್ ಮಾಡ್ತಾರೆ ಅಂದರೆ, ಆಮೇಲೆ ಇನ್ನೊಂದೇನೆಂದರೆ ಅವ್ರ ಹ್ಯಾಂಡೇ ಗೋಲ್ಡನ್ ಹ್ಯಾಂಡ್ ಅಂತ. ಇವರು ದೀಪಿಕಾ ಪಡುಕೋಣೆಗೆ ಇಲ್ಲಿ ಕರ್ಕೊಂಡ್ಬಂದು ಫಸ್ಟ್ ಟೈಮ್ ಒಂದು ಬ್ರೇಕ್ ಕೊಟ್ಟರು. ಅವ್ರು ಇವಾಗ ಎಲ್ಲಿದ್ದಾರೆ ಹೇಳಿ? ಇಂಟರ್ನ್ಯಾಷನಲ್ ಸ್ಟಾರ್ ಆಗ್ಬಿಟ್ಟಿದ್ದಾರೆ. ಆಮೇಲೆ ನೋಡಿ, ಇವ್ರ ಮಗ, ಇವನು ಯಾವ್ದಾರ ದೃಷ್ಟಿಲಿ ಇಲ್ಲಿ ಇರ್ತಾನೆ ಅನ್ಸುತ್ತೆ. ಇವನು ಮೋಸ್ಟ್ಲಿ ಹಾಲಿವುಡ್ ಹೋಗೋ ಥರ ಇದ್ದಾನೆ ಇವನು. ಕರೆಕ್ಟ್ ಅಲ್ಲ? ಇರಿಸ್ಕೊಳ್ಳೋಕ್ಕೆ ನಿಮ್ಮ ಕೈಲಿ ಸಾಧ್ಯ ಇದೆ, ಓಕೆನಾ? ಕೇಳಿ, ಸುಮ್ಮನೆ ನೋಡ್ಬಿಟ್ಟು ಚಪ್ಪಾಳೆ ತಟ್ಟಕ್ಕೂ ಯೋಚನೆ ಮಾಡ್ತಾ ಇದ್ದೀರಾ. ಚಪ್ಪಾಳೆ ತಟ್ಟಿ ಎಂಜಾಯ್ ಮಾಡಿ. ಆಮೇಲೆ ನೋಡಿ, ಈ ಜನ್ರೇಷನ್ ಈ ಥರ ಇಂಥ ಅದ್ಭುತವಾದ ಪೇರುಗಳು ನಮ್ಮ ಕನ್ನಡ ಇಂಡಸ್ಟ್ರಿ ಉಳ್ಕೊಬೇಕು ಅಂದರೆ ನೀವುಗಳೆಲ್ಲ ನಿಮ್ಗಳ ಕೈಲಿ ಮಾತ್ರ ಸಾಧ್ಯ. ಇವನ್ನ ಇಲ್ಲೇ ಇರಿಸ್ಕೊಳ್ಳೋಕ್ಕೆ. ಇರಿಸ್ಕೊಂತೀರಾ? ಏನಪ್ಪ ಎಲ್ಲ ಇರಿಸ್ಕೊಂತೀರ? ಅವ್ರನ್ನ ನೋಡ್ಬೇಕು ಚಿತ್ರ, ಓಕೆನಾ? ಮುಂದಿನ ಜನ್ರೇಷನ್ ಹೀರೋಗಳು, ನಮ್ಮ ಕನ್ನಡ ಹೀರೋಗಳು ಹಿಂಗಿರಬೇಕು. ಆಮೇಲೆ ನನಗೆ ಅನ್ಸಿದ್ದೇನೆಂದ್ರೆ, ಇವ್ರನ್ನ ನೋಡಿದಾಗ ಆ ಬ್ಯೂಟಿ ಸ್ಮಾರ್ಟ್ನೆಸ್ ಎಲ್ಲ ಎಲ್ಲಿ ಬರುತ್ತೆ ಗೊತ್ತಾ? ಎಲ್ಲಿ ಬರುತ್ತೆ ಹೇಳಿ? ಇನ್ನೋಸೆನ್ಸ್ ಅಲ್ಲಿ ಆ ಮುಗ್ಧತೆ ಇದೆಯಲ್ಲ, ಅದೇ ಬ್ಯೂಟಿ. ನೋಡಿ ಮುಖ ನೋಡಿ, ಎಷ್ಟು ಇನ್ನೋಸೆಂಟ್ ಆಗಿದೆ ನೋಡಿ ಹುಡುಗಿ. ನೋಡಿ, ಬಟ್ ಈ ಹುಡುಗಿ ಬಹಳ ಬಹಳ ಸೂಪರ್ ಮಾತಾಡ್ತೀಯಮ್ಮ. ನೀ ಏನು ಮಾತಾಡ್ತೀನಿ, ನಿಜವಾಳ ಆಶ್ಚರ್ಯ. ಕ್ವಶನ್ ಅಂದ್ರೆ ನಂಬಕ್ಕಾಗ್ತಾ ಇಲ್ಲ. ಸೂಪರ್. ಏನಪ್ಪ, ಇವರಿಗೆ ನಾನೆಲ್ಲ ವಿಶ್ ಮಾಡೋದು, ನೀವೆಲ್ಲ ವಿಶ್ ಮಾಡಬೇಕು, ಓಕೆನಾ? ಮಾಡ್ತೀರಾ? ಖಂಡಿತ ತಾನೆ? ಫಸ್ಟ್ ಡೇ ಫಸ್ಟ್ ಶೋ